ಎಲ್ರಿಗೂ ನಮಸ್ಕಾರ. ಈಗ ತಾನೇ RCB ಬ್ಯಾಟಿಂಗ್ ನೋಡ್ಕೊಂಡು ಬಂದೆ. ಸಂಕಷ್ಟದಲ್ಲಿದ್ದ ತಂಡಕ್ಕೆ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಸಖತ್ತಾಗಿ ಆಸರೆ ಆದರು. ಕಮ್ ಬ್ಯಾಕ್ ಮಾಡೋದು ಅಂದರೆ ಹೀಗೆ 78ಗೆ 5 ವಿಕೆಟ್ ಹೋಗಿತ್ತು. ಅದಾದ ಬಳಿಕ 173 ಮಾಡಿಸೋದು ಅಂದರೆ ಇನ್ನು ಸುಮ್ಮನೆನಾ? ಆ ಥರ ಸಖತ್ ಬ್ಯಾಟಿಂಗ್ ಮಾಡಿದ್ರು ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್. ಫಸ್ಟ್ ಇನ್ನಿಂಗ್ಸ್ ಏನಾಯಿತು ಅಂತ ಸಣ್ಣದಾಗಿ ನೋಡೋಣ ಬನ್ನಿ. ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ತಂಡಕ್ಕೆ ಒಳ್ಳೆ ಆರಂಭ ಸಿಕ್ತು. ಫಾಫ್ ಡು ಪ್ಲೆಸಿಸ್ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದರು. ಬೌಂಡ್ರಿಗಳ ಮೇಲೆ ಬೌಂಡ್ರಿಯನ್ನು ಹೊಡೆದ್ರು. ಫಸ್ಟ್ ಸ್ಟಾರ್ಟಿಂಗ್ನಲ್ಲೇ 4 ಓವರ್ಗೆ 40 ರನ್ಗಳ ಗಡಿ ದಾಟಿಸಿದರು. ಬರೋಬ್ಬರಿ 8 ಬೌಂಡ್ರಿಗಳನ್ನು ಹೊಡೆದ್ರು ಫಾಫ್ ಡು ಪ್ಲೆಸಿಸ್ ಅವರು. ಅದಾದ ಬಳಿಕ ಮುಸ್ತಫಿಜುರ್ ರೆಹಮಾನ್ಗೆ ಫಾಫ್ ಡು ಪ್ಲೆಸಿಸ್ ಅವರು ಔಟ್ ಆದರು. ನಂತರ 1 ಡೌನಲ್ಲಿ ರಜತ್ ಪತಿದಾರ್ ಅವರು ಬರ್ತಾರೆ. ಅವರು ಕೂಡ ಅದೇ ಓವರ್ನಲ್ಲಿ 0 ರನ್ಗೆ ಔಟ್ ಆಗುತ್ತಾರೆ. RCB ಸಂಕಷ್ಟದಲ್ಲಿ ಸಿಲುಕುತ್ತೆ. ಯಾಕಂದರೆ ನೆಕ್ಸ್ಟ್ ಬಂದ ಮ್ಯಾಕ್ಸ್ವೆಲ್ ಅವರು ಕೂಡ 0 ರನ್ಗೆ ದೀಪಕ್ ಚಹರ್ ಅವ್ರಿಗೆ ನೆಕ್ಸ್ಟ್ ಓವರ್ನಲ್ಲಿ ಔಟ್ ಆಗ್ತಾರೆ. ಇದರೊಂದಿಗೆ 42 ರನ್ಗಳಿಗೆ 3 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರುತ್ತೆ. ಕ್ರೀಸ್ನಲ್ಲಿ ಕೊಹ್ಲಿ ಮತ್ತು ಗ್ರೀನ್ ಇರ್ತಾರೆ. ಕೊಂಚ ಪಾರ್ಟ್ನರ್ಶಿಪ್ ಬರುತ್ತೆ ಗ್ರೀನ್ ಮತ್ತು ಕೊಹ್ಲಿ ನಡುವೆ. ಸಖತ್ತಾಗಿ ಆಡ್ತಾ ಇದ್ದ ವಿರಾಟ್ ಕೊಹ್ಲಿ ಅವರು ಔಟ್ ಆಗ್ತಾರೆ. ಅಜಿಂಕ್ಯ ರಹಾನೆ ಅವರಿಂದ ಅತ್ಯುತ್ತಮ ಕ್ಯಾಚ್ ಬರುತ್ತೆ. ಆ ವಿಕೆಟನ್ನು ಫೀಲ್ಡರ್ಗೆ ಕೊಡಬೇಕು. ನಿಜಕ್ಕೂ ಸಖತ್ ಕ್ಯಾಚ್ ಹಿಡಿದಿದ್ದಾರೆ ಅಜಿಂಕ್ಯ ರಹಾನೆ. ಅವರು ಔಟ್ ಆದ ಬಳಿಕ ಕ್ಯಾಮ್ರನ್ ಗ್ರೀನ್ ಅವರು ಕೂಡ ಔಟ್ ಆಗ್ತಾರೆ ಅದೇ ಓವರ್ನಲ್ಲಿ. ಇದರೊಂದಿಗೆ 78ಕ್ಕೆ 5 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿರ್ತಾರೆ. ಇದೇನಪ್ಪ ಹೀಗಾಗೋಯ್ತು, ಇನ್ನು 120 ಮಾಡೋದು ಕಷ್ಟ ಅಂತ ತಿಳ್ಕೊಂಡಿದ್ದ ನಮಗೆ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಬೇರೆಯೇ ಉಪಾಯದಲ್ಲಿದ್ದೇವೆ ನಾವು, ಹಾಗೆಯೇ ಬೇರೆಯೇ ಪಿಚ್ಚಲ್ಲಿ ನಾವು ಆಡ್ತಿದ್ದೇವೆ ಅಂತ ತೋರಿಸ್ಕೊಟ್ರು. ಅದಾದ ಬಳಿಕ ವಿಕೆಟನ್ನು ಕಾಯ್ದುಕೊಂಡು ಕೊಂಚ ಸ್ಲೋ ಆಗಿ ಆಡಿದರು ಫಸ್ಟ್ 2-3 ಅವರ್ಸ್. ಅದಾದ ಬಳಿಕ ಅನುಜ್ ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಇಬ್ಬರು ಅಗ್ರೆಸಿವ್ ಆಟ ಆಡಿದರು. ಅನುಜ್ ರಾವತ್ ಸಿಕ್ಸರ್ಗಳ ಸುರಿಮಳೆಗೈದರು. ಅತ್ಯುತ್ತಮ ಬ್ಯಾಟಿಂಗ್ ಮಾಡಿದರು. ಇಂಪ್ರೆಸಿವ್ ಬ್ಯಾಟಿಂಗ್ ಆಡಿದರು ಅವರು ಇವತ್ತು ಅನುಜ್ ರಾವತ್ ಅವರು. 48 ರನ್ಗಳ ಅಮೋಘ ಕೊಡುಗೆಯನ್ನು ನೀಡಿದರು ಸ್ಕೋರ್ ಕಾರ್ಡ್ಗೆ. ಹಾಗೆಯೇ ದಿನೇಶ್ ಕಾರ್ತಿಕ್ ಕೂಡ 38 ರನ್ಗಳ ಕೊಡುಗೆಯನ್ನು ನೀಡಿದರು. ಇವರಿಬ್ಬರ ಪಾರ್ಟ್ನರ್ಶಿಪ್ ಬರೋಬ್ಬರಿ 95 ರನ್ಗಳ ಜೊತೆ ಆಟವಾಗಿತ್ತು. ಅದು ಕೂಡ 50 ಬಾಲ್ನಲ್ಲಿ. ಸಂಕಷ್ಟದಲ್ಲಿದ್ದ ತಂಡಕ್ಕೆ ಕಮ್ ಬ್ಯಾಕ್ ಮಾಡಿ ಒಂದು ಅತ್ಯುತ್ತಮ ಮೊತ್ತವನ್ನು ಕಲೆ ಹಾಕಲು ನೆರವು ಮಾಡಿದರು. 173 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕ್ತು. 78ಕ್ಕೆ 5 ಇದ್ದ RCB ತಂಡ. ಹಾಗಾಗಿ ಇನ್ನೂ ಕೂಡ ಚಾನ್ಸ್ ಇದೆ ಮ್ಯಾಚ್ನಲ್ಲಿ ಗೆಲುವು ಸಾಧಿಸಲು. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮ್ಯಾಚ್ ಮುಗಿದ ಮೇಲೆ ಅಪ್ಡೇಟ್ ಆಗ್ತೀವಿ. ಇದಾಗಿತ್ತು ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ.